ಗುರವೇ ನಮಃ. ವಿದೇಹಾಪರಿತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳಬೀತಿ ನಮಸ್ಕಾರತ ಬ್ರಹ್ಮಚೈತನ್ಯ ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ. ಸಾಮಾನ್ಯವಾಗಿ ಮನುಷ್ಯನ ಒಂದು ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂದರೆ, ಮನುಷ್ಯ ಬುದ್ಧಿ ಪ್ರಧಾನವಾಗಿರ್ತಕ್ಕಂಥ ಪ್ರಾಣಿ, ವಿಚಾರ ಮಾಡತಕ್ಕಂಥ ಪ್ರಾಣಿ. ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ರ್ಯಾಷನಲ್ ಎನಿಮಲ್. ಮನುಷ್ಯನಲ್ಲಿ ಉಳಿದದ್ದು ಎಲ್ಲ ಸಿಸ್ಟಮ್ ಏನದನು ಎಲ್ಲ ಪ್ರಾಣಿಗಳಲ್ಲಿಯೂ ಅದ. ಡೈಜೆಸ್ಟಿವ್ ಸಿಸ್ಟಮ್ ಅದ, ಬ್ರೀದಿಂಗ್ ಸಿಸ್ಟಮ್ ಅದ. ಆದರೆ ಮನುಷ್ಯನಲ್ಲಿ ಉಳಿದ ಎಲ್ಲ ಪ್ರಾಣಿಗಳಲ್ಲಿಯೂ ಪ್ರಾಣ ಅದ, ಕಾನ್ಷಿಯಸ್ನೆಸ್, ಅರಿವು ಅದ. ಅದರಂತೆ ಮನುಷ್ಯನಲ್ಲಿಯೂ ಎಲ್ಲ ಅದ. ಆದರೆ ಅವೆಲ್ಲವುಗಳಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಏನಿದೆ ಅಂದರೆ, ಮನುಷ್ಯ ಬುದ್ಧಿ ಪ್ರಧಾನವಾಗಿರ್ತದೆ. ಮನುಷ್ಯನಲ್ಲಿ ಎಂಥ ವಿಲಕ್ಷಣ ಬುದ್ಧಿ ಇದೆ ಅಂದರೆ, ನಾವು ಸಾಮಾನ್ಯವಾಗಿ ಮಾನವಶಾಸ್ತ್ರಕ್ಕೆ ಅನುಸಾರವಾಗಿ ಹೇಳ್ತಾರೆ, ನಮ್ಮಲ್ಲಿ ಏನು ಒಂದು ಬುದ್ಧಿ ಅದನ್ನು ಅದರ ಒಂದು ದಶಾಂಶ ಅಲ್ರಿ, ನಾವು ಅದರೊಳಗಿನ ಒಂದು ಚೂರು ಅಂಶ ಮಾತ್ರ ಉಪಯೋಗ ಮಾಡ್ಕೋತೀವಿ, ಉಳಿದದ್ದೆಲ್ಲ ವೇಸ್ಟ್ ಆಗ್ತದೆ. ನಾವು ಎದೆದ್ರೊಳಗೋ ನಾವು ನಮ್ಮ ಸಮಯವನ್ನು ಕಳ್ಕೊಂಡ್ಬಿಡ್ತೀವಿ. ಅರ್ಥಾತ್ ನೋಡ್ತೀವಿ ನಾವು ಜಗತ್ತಿನೊಳಗೆ ಎಂತೆಂಥ ವಿಲಕ್ಷಣ ಬುದ್ಧಿವಂತರಾದ ಐನ್ಸ್ಟೈನ್ ಅಂತೀವಿ, ನ್ಯೂಟನ್ ಅಂತೀವಿ. ಆದರೆ ಅವರು ಅದರೊಳಗೆ ಎಷ್ಟು ಮಗ್ನ ಆಗಿರ್ತಿದ್ರು ಅಂದರೆ, ಅವ್ರಿಗೆ ಹೊರಗಿನ ಜಗತ್ತಿನ ಪ್ರಜ್ಞಾನ ಇರ್ತಿದ್ದಿಲ್ಲ, ಕಲ್ಪನಾನೂ ಇರ್ತಿದ್ದಿಲ್ಲ, ಅರಿವು ಇರ್ತಿದ್ದಿಲ್ಲ, ಲಕ್ಷ್ಯ ಇರ್ತಿದ್ದಿಲ್ಲ ಅವರು. ಇವತ್ತು ನಾವು ಪರಿಸ್ಥಿತಿ ನಮಗಿವತ್ತು ಬಹಳ ವಿಪರೀತದ. ಹ್ಯೂಮನ್ ಸಿಚುವೇಶನ್ ಹಂಗೆ ಬಂದ. ಇವತ್ತು ನಾವು ನೋಡ್ತೀವಿ ಎಷ್ಟೊಂದು ವಿದ್ಯಾರ್ಥಿನಿಯರು ಎಷ್ಟು ಸಮಯವನ್ನು ಮೊಬೈಲ್ ನೋಡೋದ್ರಲ್ಲಿ ಹಾಕ್ತಾರೆ. ಮೊನ್ನೆ ಹೇಳಿಕತ್ತೀವಿ, ಹುಬ್ಬಳ್ಳಿಯಾಗ ಹಾಸ್ಟೆಲ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೊಬೈಲು ಏನು ಮಾಡ್ಯಾರ, ಸೀಸ್ ಮಾಡಿರ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಹೊರಗೆ ಅಂಗಡಿಯಾಗ ಒಂದು ತಾಸಿಗೆ ಇಷ್ಟು ಅಂತ ಮೊಬೈಲ್ ತೊಗೊಂಡು ಅಲ್ಲಿ ನೋಡ್ಕೋತ ಕೂಡ್ತಾರೆ. ಎಷ್ಟು ಸಮಯ ವೇಸ್ಟ್ ಆಗ್ತದೆ. ಅವಶ್ಯಕತೆ ಇದ್ದಷ್ಟು ಅವಶ್ಯವಾಗಿ ಅದನ್ನ ಉಪಯೋಗ ಮಾಡ್ಕೋಬೇಕು. ಅರ್ಥಾತ್ ಏನು ಅಂದರೆ, ಈ ಮೊಬೈಲು ಸುಮ್ಮನೆ ಏನಾದರೂ ಒಂದು ಟಿ ವಿ ಮುಂದೆ ಕೂಡ್ತೀವಿ, ಸೀರಿಯಲ್ ನೋಡ್ತೀವಿ. ಸೀರಿಯಲ್ ನೋಡೋದ್ರಲ್ಲಿ ನಾವು ನಮ್ಮ ಬುದ್ಧಿಯನ್ನು ಬಂಕ್ ಮಾಡಿಕೊಂಡಂಗೆ, ಯಾರ್ದೋ ಡೈರೆಕ್ಷನ್ ಸೀರಿಯಲ್ ನಡೀತಿರ್ತವೆ, ನಾವು ಸುಮ್ಮನೆ ನೋಡ್ಕೋತ ಹೋಗೋದು. ಅವ ಹಂಗೆ ಮಾಡಿದ, ಆಕೆ ಹಿಂಗೆ ಮಾಡಿದ್ಲು, ಅವ ಹಂಗೆ ಮಾಡಬಾರ್ದಾಗಿತ್ತು, ಆಕೆ ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ಅದು ನಮಗೇನು ಕೈ ಹಾಕಲಿ ಬರೋದಿಲ್ಲ, ತಲೆ ಹಾಕಲಿ ಬರ. ಒಬ್ಬ ಕಾಳು ಓಡಿ ಹೋಗ್ತಿರ್ತಾನೆ. ಅದಕ್ಕೆ ಅಷ್ಟೊತ್ತು ಹಿಂದಿಂದ ಇಬ್ಬರು ಪೊಲೀಸರು ಬರ್ತಾರೆ, ಅವ್ರು ಇತ್ಲಾಗಿ ನೋಡ್ತಾರೆ. ಕಳ್ಳು ಇತ್ಲಾಗಿ ಓಡಿ ಹೋಗ್ತಾನೆ, ಅವರಿಬ್ಬರು ಪೊಲೀಸರು ಇತ್ಲಾಗಿ ಓಡಿ ಹೋಗ್ತಾರೆ. ನಮಗೇನು ಅನಿಸ್ತದೆ, ಸ್ವಲ್ಪದ್ರಾಗ ತಪ್ಪಿಸ್ಕೊಂಡು ನೋಡ್ರಿ. ಆ ಡೈರೆಕ್ಷನ್ನ ಹಂಗಿರ್ತದೆ. ನೀ ಇತ್ಲಾಗಿ ಓಡಿ ಹೋಗು, ನೀ ಇತ್ಲಾಗಿ ಓಡಿ ಹೋಗು. ಸುಮ್ಮನೆ ನಮ್ದು ಏನು ನಾವು ತಲೆ ಕೆಡಿಸೋದ್ರಾಗ. ಮೊನ್ನೆ ಬೆಂಗಳೂರಾಗ ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿನ ಸೀರಿಯಲ್ ನೋಡ್ಕೊತ ಕೂತಿದ್ರು. ನಾನು ಕೇಳಿದವ್ರು, ಸೀರಿಯಲ್ ಇದು ಕನ್ನಡದಾಗ ಅರ್ಥ ಗೊತ್ತೈತಿ ಇಲ್ರಿ ಅದು, ಮನೆಯ ಗೋಳು ಅಂತ. ಎಲ್ಲರ ಮನೆಯಾಗಿನ ಗೋಳು ನಾವು ನೋಡ್ಕೋತ ಕೂಡ್ತೀವಿ. ವಿದ್ಯಾರ್ಥಿಗಳು ಎಂಥ ಒಂದು ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಶಕ್ಯದ ಅಂದರೆ, ಅರ್ಥಾತ್ ಏನು ಅಂದರೆ, ಇವಾಗಿಂದನೇ ಈವರೆಗೂ ನೀವು ಏನಾರ ಸುಮಾರು 10 ವರ್ಷ ಅಥವಾ 12 ವರ್ಷ ಈ ಶಿಕ್ಷಣದಲ್ಲಿ ಕಳೆದಿರಿ. ಆದರೆ ಇನ್ನು ಮುಂದಿನ ಭವಿಷ್ಯದಲ್ಲಿ ನೀವು ಯಾವ ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ಪ್ರವೇಶ ಮಾಡ್ತೀರಿ, ಅಲ್ಲಿ ಇಂಥ ಒಂದು ಸಾಧನೆ ಮಾಡಬೇಕಲ್ಲ. ವಿವೇಕಾನಂದ ಎಷ್ಟು ಜಗತ್ ಪ್ರಸಿದ್ಧ ಆದ, ಆದರೆ ಅವರು ಅದ್ರ ಹಿಂದೆ ಎಂಥ ಪರಿಶ್ರಮ ಪಟ್ಟಿದ್ರು. ವಿದ್ಯಾರ್ಥಿಗಳ ಜೀವನ ಅಂದರೆ ಏನು ಅಂದರೆ ಒಂದು ತಪಶ್ಚರ್ಯತೆ. ಅದು ನಾವು ಎಷ್ಟು ಪರಿಶ್ರಮ ಪಡ್ತೀವೋ ಭವಿಷ್ಯದಲ್ಲಿ ಅಂಥ ಒಂದು ವ್ಯಕ್ತಿತ್ವ ನಮ್ಮ ನಿರ್ಮಾಣ ಆಗುತ್ತೆ. ಇದನ್ನು ನಾವು ಭಾಳ ಮನಸ್ಸಿನಲ್ಲಿ ಹಠಪೂರ್ವಕವಾಗಿ ಹಿಡ್ಕೋಬೇಕು, ಗಟ್ಟಿಯಾಗಿ ಹಿಡ್ಕೋಬೇಕು.
ವಿವೇಕಾನಂದರು ರಾತ್ರಿ ಓದ್ಲಿಕ್ಕೆ ಕೂಡ್ತಿದ್ರು. ಹೆಂಗೆ ಓದ್ಲಿಕ್ಕೆ ಕೂಡ್ತಿದ್ರು ಅಂದರೆ, ಅವರು ಓದ್ಲಿಕ್ಕೆ ಕೂಡಬೇಕಾದ್ರೆ ನಮ್ಮಂಗೆ ಟೇಬಲ್ಲು ಡೆಸ್ಕ್ ಕುರ್ಚಿ ಗಿರ್ತಿ ಇರ್ತಿದ್ದಿಲ್ಲ. ದೊಡ್ಡ ವಕೀಲರ ಮಗ ಅವರು ಅವ್ರ ತಂದೆ ಬಹಳ ದೊಡ್ಡ ಬ್ಯಾರಿಸ್ಟರ್, ಬೇಕಾದ ಶ್ರೀಮಂತಿಕೆ ಇತ್ತು. ಆದರೆ ಅವ್ರಿಗೆ ಐಷಾರಾಮದ್ದು ರೂಢಿ ಇದ್ದಿದ್ದಿಲ್ಲ. ರಾತ್ರಿ ಓದ್ಲಿಕ್ಕೆ ಕೂಡ್ಬೇಕಾದ್ರೆ ಒಂದು ಮಗ್ಗಲ್ದಾಗ ಒಂದು ಇಡ್ಲಿ ಒಲಿ ಮೇಲೆ ಒಂದು 3-4 ಕಪ್ ಚಹಾದ ಕಿಟ್ಲಿ ಇಟ್ಕೊಂಡಿರ್ತಿದ್ರು. ತಮ್ಮದೊಂದು ಕಾಲು ಕಂಬಕ್ಕೆ ಕಟ್ಕೊಳ್ತಿದ್ರು, ಓದ್ಕೋತ ಕೂಡ್ತಿದ್ರು. ರಾತ್ರಿ 1-2 ಹೊಡೆದು ಕೂಡಿ ನಿದ್ದೆ ಬಂತು ಅಂದರೆ ಒಂದು ಅರ್ಧ ಕಪ್ ಚಹಾ ಕುಡಿತಿದ್ರು, ಮತ್ತೆ ಓದ್ತಿದ್ರು. ಅಕಸ್ಮಾತ್ ಮತ್ತೆ ನಿದ್ದೆ ಬಂದು ಹಿಂಗೆ ತುಕ್ಕಳಿಸಿ ಹಾಸಿಗೆ ಮೇಲೆ ಮಲ್ಕೊಂಡ್ರು ಅಂದ್ರೆ ಕಾಲು ಜಗ್ತಿತ್ತು ನೋಡಿ, ಮತ್ತೆ ಎದ್ದು ಕೂಡ್ತಿದ್ರು. ಹಿಂಗೆ ಸುಮಾರು ಬೆಳಿಗ್ಗೆ 3-4-5 ಗಂಟೆ ತನಕ ಓದಿ ಅಲ್ಲಿಂದ ದಕ್ಷಿಣೇಶ್ವರಕ್ಕೆ ಓಡ್ಕೋತ ಹೋಗಿ ಅಲ್ಲಿ 1 ತಾಸು ಮೆಡಿಟೇಷನ್ ಧ್ಯಾನ ಮಾಡಿ ಬರ್ತಾರೆ. ಅವರು BA 2 ಆಗೋದ್ರಾಗನ ನಿಮಗೆಲ್ಲ ಆಶ್ಚರ್ಯ ಅನಿಸಬಹುದು, ಅಷ್ಟು ಉಪನಿಷತ್ತು ಭಗವದ್ಗೀತಾ ಓದಿದ್ರು. ಎಷ್ಟು ಅಭ್ಯಾಸ ಮಾಡ್ತಿರ್ಬೋದು ನೋಡಿ. ಅರ್ಥಾತ್ ಅದೇ ರೀತಿ ಐನ್ಸ್ಟೈನ್, ನ್ಯೂಟನ್ ಇವರು ಸಹಿತ ಸಾಮಾನ್ಯ ಜಗತ್ ಪ್ರಸಿದ್ಧ ಇದ್ದಾಗ ನಾವು ನೋಡ್ತೀವಿ. ಐನ್ಸ್ಟೈನ್ ಒಂದು ದಿವಸ ತಾನು ತನ್ನ ವಿದ್ಯಾರ್ಥಿಗಳ ಜೊತೆ ಯೂನಿವರ್ಸಿಟಿಯಿಂದ ಬರ್ತಾ ಇರುವಾಗ ಎದುರಿಗೆ ಅವನು ಹೆಂಡತಿ ಬಂದಾಕ ಏನು ಮಾಡಿದ, ಅಲ್ಲಿ ಹ್ಯಾಟ್ ತೆಗೆದು ಬಾಯ್ ಇವನು ತನ್ನ ಹ್ಯಾಟ್ ತೆಗೆದು ಬಾಯ್ ಮಾಡಿದ. ಮುಂದೆ ಹೋದ ಕೂಡಲೇ ಅವನು ಕೇಳಿದ ನನ್ನ ಫ್ರೆಂಡನ್ನ, ಹೂವಾಕ್ಷಿ ಆಕೆ ಯಾರಿದ್ಲು? ಸರ್, ಸಿ ಈಸ್ ಯುವರ್ ವೈಫ್. ಹಾಂ, ಮನ್ಯಾಗ ಹೇಳಬೇಡ ಅಂತ. ಹೆಂಡತಿದ್ ಸಹಿತ ಅವನಿಗೆ ಲಕ್ಷ್ಯ ಇಲ್ರಿ. ಯಾರೋ ಮನೆಗೆ ಹೋದ್ರು, ಹಿಂಗ್ರಿ ಐನ್ಸ್ಟೈನ್ ಇದ್ದಾನೇನ್ರಿ ಬೆಟ್. ಅಗದಿ ಸಿಂಪಲ್ ಮನುಷ್ಯ, ಅಗದಿ ಸಾಮಾನ್ಯ, ಅಗದಿ ಭಾವದಲ್ಲಿರ್ತಾರೆ. ಐನ್ಸ್ಟೈನ್ ಇದ್ದಾರೇನ್ರಿ? ಇಲ್ರಿ, ಅವರು ಸ್ನಾನ ಮಾಡ್ಲಿಕ್ಕೆ ಹೋಗ್ಯಾರ, ಬಾತ್ರೂಮ್ನಾಗ ಹೋಗ್ಯಾರ. ಒಂದು 10 ನಿಮಿಷ ಕೂಡ್ಲೇನ್ರಿ, ನೀವು ಕೂಡಬೇಡ್ರಿ. ಅವ್ರು ಒಳಗೆ ಹೋಗಿ ಆ ಟಬ್ನಾಗ, ಅರ್ಥಾತ್ ಅದು ಸ್ನಾನ ಮಾಡೋ ಟಬ್ನಾಗ ಏನೋ ಒಂದು ವಿಚಾರದ ಮಗ್ನಾಗಿ ಕೂತರು ಅಂದ್ರೆ ತಾಸು 2 ತಾಸು 3 ತಾಸು ಹೇಳಿಕ್ಕೆ ಬರಂಗಿಲ್ಲ, ಯಾವಾಗ ಹೊರಗೆ ಬರ್ತಾರೆ. ಅದು ಬಿಟ್ಟು ಬೇರೆ ವಿಚಾರ ಇಲ್ಲ ಅವ್ರು. ನಾವು ನೋಡ್ತೀವಿ, ನಿಮಗೆ ಕಲ್ಪನಾ ಇಲ್ಲ, ಬಹುಶಃ ಪುಣೆಯಲ್ಲಿ ಒಬ್ಬರು ರಾಮ್ ಶಾಸ್ತ್ರಿ ಪ್ರಭುಣೆ ಅಂತ ಆಗಿರ್ಬೋದು. 12 ವರ್ಷ 15 ವರ್ಷ ಒಂದು ಅಕ್ಷರ ಬರ್ತಿದ್ದಿತ್ತು. ಊರಾಗ ಎಲ್ಲರೂ ಅವನಿಗೆ ದಾಡ್ಡಿದ್ದಿ, ವಿದ್ಯೆ ಇಲ್ಲದವನು, ಹದ್ದಿಗಿಂತ ಕಡೆ ಹಿಂಗೆಲ್ಲ ಮಾಡಿ ಅವನು ಹೀಯಾಸ್ತಿದ್ರು. ಇವ 4 ಮನೆ ಒಳಗೆ ಪೂಜೆ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಅಗದಿ ವ್ಯಾಯಾಮ ಮಾಡ್ಕೊಂತ ತಯಾರಾಗಿ ಮದುವೆ ಆಗಿತ್ತು. ಅಷ್ಟರೊಳಗೆ ಅವನ ಹೆಂಡತಿ ಹೆಸರು ಜಾನಕಿ ಅಂತ. ತಾಯಿದ್ಲು, ತಂದಿದ್ದಿದ್ದಿಲ್ಲ. ಎಲ್ಲರೂ ಬೈಲ್ ಹಾಕಲಿಕ್ಕೆ ಹತ್ಕೊಳ್ಳಿ ಅವನು ತಲಿದ್ದಿರುತ್ತೆ ನೋಡ್ರಿ. ಒಂದು ದಿವಸ ರಾತ್ರಿ ಅವ್ರ ಅಮ್ಮ ಮತ್ತು ಅವನ ಹೆಂಡತಿ ಇಬ್ಬರು ಮಲ್ಕೊಂಡಾಗ ಎದ್ದು ಹೋಗ್ಬಿಟ್ಟು ಕಾಶಿಗೆ ಹೋದ. ಕಾಶಿಯಲ್ಲಿ ಒಂದು ಘಾಟ್ ಮೇಲೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹೋತ ಕೂತಿದ್ದ ಒಬ್ಬ ದೊಡ್ಡ ಶಾಸ್ತ್ರಿಗಳು ಸ್ನಾನ ಮಾಡಿ ಹೊಂಟಿದ್ರು. ಯಾಕಪ್ಪ, ಅವನು ನಾ ಪುಣೆದವನು, ಇಲ್ಲಾಕೆ ಬಂದಿದ್ದೀವಿ, ಏನಾದರೂ ಕಲಿಬೇಕಂತ ಬಂದಿದ್ದು, ನನಗೇನು ಅಕ್ಷರ ಬರು ಅಂಥವೇ ಅಕ್ಷರ ಶತ್ರು ಅಂತ, ನಿರಕ್ಷರ ಕುಕ್ಷಿ, ಏನೇನೋ ಬರೋದು. ನಾವು ಮೊನ್ನೆ ಇಲ್ಲಿ ಒಂದು ಹುಡುಗ ಬಂದಿದ್ದು ನಮ್ಮ ಕಡೆಗೆ, ಅವ್ರು ಅನ್ನ ಕರ್ಕೊಂಡ್ಬಂದಿದ್ರು. ಎಷ್ಟನೇತ್ತೇನೋ ಅಂತ ಕೇಳಿ, 6ನೇತ್ತೇನು. ನಾನು ಒಂದು 2-3 ಶಬ್ದ ಹೇಳ್ತೀನಿ ಬರೀ. ಅವ್ರ ಅಮ್ಮಂದ್ರು, ಅವನಿಗೆ ಅನ ಬರ್ಲಿಕ್ಕೆ ಬರಂಗಿಲ್ಲ ಇನ್ನು. ಏನು ಪರಿಸ್ಥಿತಿ ಅದ ನೋಡಿ. ಇದೋ ಶಿಕ್ಷಕರದ್ದು ಏನೂ ಪ್ರಶ್ನೆ ಇಲ್ರಿ, ನಮ್ಮ ಲಕ್ಷ್ಯ ಹಂಗಿಲ್ಲ. ಕೊನೆಗೆ ಅವನು ಅಲ್ಲಿ ಹೋಗಿ ನಾ ಕಲಿಸ್ತೀನಿ ಬಾ ಅಂತ ಕಲಿಸಿ ಶುರು ಮಾಡಿದ್ರು. 15 ವರ್ಷ ಓದಿದಾಗ ಒಂದು ದಿವಸ ಊಟಕ್ಕೆ ಕೂತಿದ್ದ. ಹಿಂದೆ ಅವ್ರ ಗುರುಗಳು ನಿಂತಿದ್ರು. ಒಂದೇ ತುತ್ತುಕೊಂಡು ಕೂಡಲೇ ಆ ಗುರುಗಳ ಹೆಂಡತಿಗೆ, ಅಮ್ಮ ಈ ಅನ್ನದೊಳಗೆ ಇದು ಕೈ ಹತ್ತು. ಅವಾಗ ಅವ್ರ ಹಿಂದೆ ಗುರುಗಳು 3 ನಕ್ಕು ರಾಮಶಾಸ್ತ್ರಿ, ಅದು ಕೈ ಇವತ್ತಿಂದ ಅಲ್ಲ ಅಂತ. ನೀ ಎಂದ ಮೊದಲನೇ ದಿವಸ ಇಲ್ಲಿ ಊಟ ಮಾಡ್ಲಿಕ್ಕೆ ಹತ್ತಿದೆಯೋ, ಕಲೀಲಿಕ್ಕೆ ಶುರು ಮಾಡಿದೆಯೋ, ಅಂದಿನಿಂದ ನಾನು ನನ್ನ ಹೆಂಡತಿ ಹೇಳಿಟ್ಟಿನಿ ಏನು ಅಂದರೆ, ಇವನ ಅನ್ನದಲ್ಲಿ ತುಪ್ಪ ಹಾಕ್ಬೇಡ, 1 ಚಮಚೆ ಬೇವಿನ ರಸ ಹಾಕು.
ಆದ್ರೆ ಅವ್ರಿಗೆ ಲಕ್ಷ್ಯ ಇಲ್ಲ. ನಾವು ನೋಡ್ತೀವಿ ಎಷ್ಟು ಒಂದು 10 ನಿಮಿಷ ಪಿರಿಯಡು ತಡ ಇತ್ತು ಅಂದ್ರೆ ಪಟ್ನ ಮೊಬೈಲ್ ತೆಗೆದ್ವಿ ಕೂತ್ವೆ. ಅರ್ಥಾತ್ ನೀವು ವಿದ್ಯಾರ್ಥಿಗಳು ಅಷ್ಟೊಂದು ಮೊಬೈಲ್ ನೋಡಲಿಕ್ಕಿಲ್ಲ, ಆದರೆ ಸಾಮಾನ್ಯವಾಗಿ ಮನುಷ್ಯ ಎಷ್ಟೊಂದು ಅದರೊಳಗೆ ತೊಡಗಿಬಿಟ್ಟಿದ್ದಾರೆ. ನಿಮ್ಮ ಸಮಯ ಬಹಳ ಮಹತ್ವದ್ದು. ನಾವು ನಮ್ಮ ಸಮಯವನ್ನು ಕಳ್ಕೊಂಡಿವಿ ಅಂದ್ರೆ ನಮಗೆ ಭವಿಷ್ಯ ಇಲ್ಲ. ಒಬ್ಬರು ಅರ್ಥಾತ್ ಬಹಳ ದೊಡ್ಡ ಪಂಡಿತರಿದ್ದು, ವಾಚಸ್ಪತಿ ಮಿಶ್ರ ಅಂತ ಆಗಿ ಹೋದರು. ಅವರು ಒಂದು ದಿವಸ ಬರ್ಕೋತ ಕೂತಿರು, ಭಾಳ ಹಿಂದಿನದು, ಸುಮಾರು 600 ವರ್ಷದ ಹಿಂದೆ. ಬರ್ಕೋತ ಕೂತಾಗಿ 2 ಪ್ರಣತಿ ಹಚ್ಚಿದ್ರು. ಅವ್ರು ದೀಪ ಗೀಪ ಇದ್ದಿದ್ದಿಲ್ಲ, ಪ್ರಣತಿ ಮುಂದೆ ಕೂತು ಬರೀಲಿಕ್ಕೆ ಹತ್ತಿರು. ಒಬ್ಬ ಹೆಣ್ಮಗಳು ಬಂದು ಒಂದು ದೀಪ ಏನದ ಸ್ವಲ್ಪ ಮುಂದೆ ಮಾಡಿ ಹೋಗಿ ಕೂಡ ಆರ್ತದೆ. ಆದರೂ ಕೂಡ ಅವ್ರ ಮಾರಿ ಮ್ಯಾಲೆ ಎತ್ತಿ ಅವ್ರಿಗೆ ಆಶ್ಚರ್ಯ, ಯಾರು ನೀನು ಅಂತ. ನಾನು ನಿಮ್ಮ ಹೆಂಡತಿ. ನನ್ನ ಮದುವೆ ಆಗಿದೆ ನನಗೆ. ಹೌದು ಆಗಿದ್ರಿ. ಎಷ್ಟು ವರ್ಷ ಆಯಿತು? 4 ವರ್ಷ ಆಯಿತು. ಮನೆಯಲ್ಲಿದ್ದಿ? ನಾ ಇಲ್ಲೇ ಇದ್ದೆ. ಮತ್ತೇನು ಮಾಡ್ತಿದ್ದಿ? ನಿಮ್ಗೆ ಅಡುಗೆ ಮಾಡಿ ಊಟಕ್ಕೆ ಹಾಕ್ತಿದ್ದೆ, ಸ್ನಾನಕ್ಕೆ ನೀರು ತೊಗೊಂಡಿರ್ತಿದ್ದೆ, ನಿಮ್ಗೆ ಹಾಸಿ ಕೊಡ್ತಿದ್ದೆ. ಅವಾಗ ಆಕೆ ಕಣ್ಣಾಗ ನೀರು ಬಂದು, ಆಕೆಂದು ನನ್ನ ದೊಡ್ಡ ತಪ್ಪಾಯ್ತು, ಇವತ್ತು ನಿಮ್ಮನ್ನು ಡಿಸ್ಟರ್ಬ್ ಮಾಡಿದೆ. ಅವ್ರ ಕಣ್ಣಾಗೂ ನೀರು ಬಂದು, ಮದುವೆ ಆಗಿ 4 ವರ್ಷ ಆದರೂ ನಿನ್ನ ಕಡೆ ನನಗೆ ಲಕ್ಷಣ ಇದೆ. ಅವ್ರೇನು ಗ್ರಂಥ ಬರಲಿಕ್ಕತ್ತಿಲ್ಲ, ಇವತ್ತು ಜಗತ್ ಪ್ರಸಿದ್ಧ ಗ್ರಂಥ ಅದ. ನಿನ್ನ ಹೆಸರೇನಕ್ಕೆ? ಭಾಮತಿ ಅಂತ. ಅವರು ಅದನ್ನು ಮುಗಿಸ್ಬಿಟ್ರು, ಇತಿ ಶ್ರೀ ಭಾಮತಿ ಟೀಕಾಯ. ಎಂಥಂಥ ಅಭ್ಯಾಸ ಮಾಡ. 70ನೇ ಇಸ್ವಿಗೆ ಪಾಠಶಾಲಾಗೆ ಬಂದ್ವಿ, ಧಾರವಾಡ ಪಾಠಶಾಲಾಗೆ. ಸಹಜ ಹೇಳ್ತೀನಿ, ಹಂಗೆ 16 ತಾಸು ಓದ್ತಿದ್ವಿ ನಾವು. ಈವರೆಗೂ 5,000 ಪುಸ್ತಕ ಓದಿದ್ದೀನಿ 5 ಭಾಷೆಗಳಲ್ಲಿ. ನಾನು BSc 1 ಇದ್ದಾಗ ಕಾಲೇಜ್ ಬಿಟ್ಟು ಹೋದವ. ಮನೆ ಮಾರು ಬಿಟ್ಟು ಬರೇ ಭಾರತವನ್ನೆಲ್ಲ ಸಂಚಾರ ಮಾಡಿ 10,000 ಮೈಲ್ ಕಾಲೇ ನಡೆದೆ, ಕೇವಲ ಸತ್ಸಂಗಕ್ಕಾಗಿ. ಇರ್ಬೋದು ಕನ್ನಡ, ಹಿಂದಿ, ಮರಾಠಿ, ಇಂಗ್ಲೀಷ್, ಸಂಸ್ಕೃತದಲ್ಲಿ ನಮ್ಮ ಕಡೆಗೆ ಅವ 15,000 ಪುಸ್ತಕಗಳು. ವಿದ್ಯಾರ್ಥಿ ಅಂದ್ರೆ ಏನಿರಬೇಕು ಅಂದ್ರೆ ಮೂರ್ತಿಮಂತ ಶಿಕ್ಷಣ. ಇವತ್ತು ಅವ್ರು ಎಷ್ಟೊಂದು ಕಳಕಳಿಯಿಂದ ನಮಗೆ ಕಲಿಸ್ತಾರೆ. ನೀವೆಲ್ಲರೂ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರಿ ಅಂತೆಲ್ಲ ನಾವು ಕೇಳಿ ನಮಗೆ ಭಾಳ ಸಂತೋಷ ಆಯಿತು. ಆದರೆ ಇನ್ನೂ ಭವಿಷ್ಯ ನಿಮ್ಮ ಸಲುವಾಗಿ ಏನದ ಅಂದ್ರೆ ಕಾಯ್ತಾ ಇದ್ದೀವಿ. ನಮ್ಮ ದೇಶದ ಒಬ್ಬ ಉತ್ತಮನಾಗಿರ್ತಕ್ಕಂಥ ನಾಗರಿಕ ಆಗಬೇಕು, ಒಬ್ಬ ಭಾಳ ದೊಡ್ಡದಾಗಿರ್ತಕ್ಕಂಥ ದೇಶಕ್ಕೇನಾದರೂ ಸೇವಾ ಮಾಡಬೇಕು, ದೇಶದ ಹಿತ ಮಾಡಬೇಕು, ದೇಶಕ್ಕಾಗಿ ನಮ್ದೇನಾದರೂ ಕಾಂಟ್ರಿಬ್ಯೂಷನ್ ಬೇಕು. ನಾವು ಈ ನಮ್ಮ ಸಮಾಜವನ್ನು, ದೇಶವನ್ನು ಋಣಿ ಮಾಡಿ ಹೋಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಆಗಿದೆ. ಕಬೀರ ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ. ಯಾವಾಗ ನಾವು ಹುಟ್ಟಿ ಬಂದಿವು ಅವಾಗ ಮನ್ಯಾಗ ಬಂದೆಲ್ಲ ನಕ್ ಸಂತೋಷ ಪಟ್ಟರು, ಬೇಡ ಅಂತಿದ್ರು, ನಾವು ಅತೂತ ಬಂದ್ವಿ. ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ ರೋಯೆ. ಹಿಂಗೇನಾದರೂ ಮಾಡ್ಕೋತ ಹೋಗ್ಬೇಕಲ್ಲ. ನಾವು ಏನು ಅಂದ್ರೆ ನಾವು ನಕ್ಕೋತ ಹೋಗಬೇಕು. ಜಗತ್ತು ನಮ್ಮ ವಿಯೋಗದಲ್ಲಿ ದುಃಖ ಪಡವಲ್ತು ಬಿಡಬಾರ್ದು. ಇವತ್ತಿಗೂ ನಾವು ಪ್ರತಿ ದಿವಸ 4-5 ತಾಸು ಓದ್ತಿರ್ತೀವಿ, ಅಭ್ಯಾಸ ಮಾಡ್ತೀವಿ, ಬರೀತೀವಿ. ಆಯುಷ್ಯ ಅಂದ್ರೆ, ಮನುಷ್ಯ ಜೀವನ ಅಂದ್ರೆ ಒಂದು ಶಿಕ್ಷಣದ ಪಾಠಶಾಲೆ. ನಮ್ಮ ಜೀವನ ಒಂದು ಪಾಠಶಾಲೆ. ಇಲ್ಲಿ ನಾವು ಕ್ಷಣಕ್ಕೆ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ದೃಷ್ಟಿಯಿಂದ ನಮಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ನಿಮ್ಗೆಲ್ಲರಿಗೂ ಎಷ್ಟೊಂದು ಅವರು ಅಗದಿ ಪ್ರೀತಿಯಿಂದ, ಆತ್ಮೀಯತೆಯಿಂದ ನಿಮ್ಮನ್ನು ಬೆಳ್ಕೊಡ್ತಾ ಇದ್ದಾರೆ. ಈ ಒಂದು ಸ್ನೇಹ ಸಮ್ಮೇಳನದಲ್ಲಿ ನಮಗೂ ಒಂದು ಇಲ್ಲಿದ್ದು ಉಪಸ್ಥಿತವಾಗಿದ್ದು 2 ವಿಚಾರಗಳನ್ನು ಹೇಳುವಂಥ ಒಂದು ಅವಕಾಶ ಆಯಿತು. ಇದರ ಹಿಂದೆ ಮುಖ್ಯವಾಗಿ ನಮಗೇನಿರಬೇಕು ಅಂದರೆ ಭಗವಂತನ ಆಶೀರ್ವಾದ, ಅನುಗ್ರಹ ಬೇಕು. ಇನ್ನು ನಮ್ಮ ಕಡೆಗೆ ಛತ್ರಪತಿ ಶಿವಾಜಿ ಜಯಂತಿ ಮಾಡ್ತೀವಿ ಅಂತ ರಾತ್ರಿ ಬಂದಿದ್ದರು ಊರವರು. ಅವ್ರಿಗೆ ನಾವು ಒಂದು ಪ್ರಸ್ತಾವನೆ ಬರೆಸಿಕೊಡ್ತೀವಿ. ಆ ಶಿವಾಜಿ ಎಂಥ ಕಾರ್ಯ ಮಾಡಿದ ಅಂದ್ರೆ, ಮೊನ್ನೆ ನಾವು ಶಿವಾಜಿ ಚರಿತ್ರೆ ಗಾಡಿಯೊಳಗೆ ಓದ್ತಾ ಇರ್ತೀವಿ. ಗಾಡಿಯೊಳಗದ ಅದರೊಳಗೆ ಬರಲಾದ ಏನು ಅಂದ್ರೆ, ನೆಪೋಲಿಯನ್ನ ವಿಷಯದಲ್ಲಿ 21,000 ಪುಸ್ತಕಗಳು.
ಆದರೆ ನಮ್ಮ ದೇಶದಲ್ಲಿ ಇಡೀ ಜಗತ್ತಿಗೆ ಒಂದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಮಹಾಪರಾಕ್ರಮಿ, ಮಹಾ ಮುತ್ಸದ್ದಿ, ಅರ್ಥಾತ್ ಏನು ಅಂದ್ರೆ ವಿಚಾರವಂತರಾಗಿರ್ತಕ್ಕಂಥ ಶಿವಾಜಿ ಬಗ್ಗೆ ನಮ್ಮಲ್ಲಿ ಒಂದು 600 ಪುಸ್ತಕ. ನಮಗೆ ನಮ್ಮ ದೇಶದ ಕಡೆ ಲಕ್ಷ್ಯ ಇದೆ. ರಾಣಾ ಪ್ರತಾಪ ಸಿಂಹನ ನಮಗೆ ಚರಿತ್ರೆ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿಯ ನಮಗೆ ಏನೇನು ಅರ್ಥ ಲಕ್ಷ್ಯ ಇಲ್ಲ. ಅರ್ಥಾತ್ ವಿದ್ಯಾರ್ಥಿ ಜೀವನದಲ್ಲಿ ನಾವು ತಿಳ್ಕೋಬೇಕಾದ ಬಹಳ. ಹಾಡು ಮುಟ್ಟದ ಗಿಡ ಇಲ್ಲ, ವಿದ್ಯಾರ್ಥಿ ಓದದ ಪುಸ್ತಕವಿಲ್ಲ. ನಾವು ಕಾಲೇಜ್ನೊಳಗಿದ್ದಾಗೂ ಸಹಿತ ಒಂದು ಚೂರು ಪಿರಿಯಡ್ ಆಫ್ ಇತ್ತು ಅಂದ್ರೆ ಲೈಬ್ರರಿ ಒಳಗೆ ಕೂತಿರ್ತೀವಿ. ಎಷ್ಟು ಓದಬೇಕು ಅಂದ್ರೆ ಅದರೊಳಗಿಂದ ನಮ್ಮ ಅಂತಃಕರಣ ನಮ್ಮ ಬುದ್ಧಿ ಏನದ ಪ್ರಗಲ್ಭ ಆಗ್ತದೆ. ನಾವೊಂದು ಕಡೆ ಹೋದಾಗ ಅವರು ಹೇಳಿದ್ರು, ಅಧ್ಯಕ್ಷ ಸ್ಥಾನದಲ್ಲಿ ಮಾತಾಡುವ ಒಬ್ಬರು ಸ್ವಾಮೀಜಿ ಅವರು, ದತ್ತಾವಧೂತರು ಅಂದ್ರೆ ವಾಕಿಂಗ್ ಲೈಬ್ರರಿ ಇದ್ದಂಗಿರ್ತಾರೆ. ನಾವು ಭಾಳ ದೊಡ್ಡಿಸ್ತಿಕ್ಕಿ ಮಾತು ಹೇಳಿಕತ್ತಿಲ್ಲ. ಬಹಳಷ್ಟು ವಿಷಯಗಳ ಸಂಗ್ರಹ ಬೇಕು. ಬಹಳಷ್ಟು ಶಿಕ್ಷಣದಲ್ಲಿ ನಾವು ಇದೇ ಒಂದು ಅವಕಾಶದ. ನಮಗೊಬ್ಬ ಅಗದಿ ಪರಿಚಿತದ DC ಇದ್ದಾನೆ. ನಮ್ಮ ಬಗ್ಗೆ ಬಹಳ ಅಗದಿ ಅವರಿಗೆ ಭಾವನಾ ಅದ, ಭಕ್ತಿ ಅದ. ಈ ಸದ್ಯ ಭೋಪಾಲದಲ್ಲಿದ್ದಾನ. ಯಾವುದೇ ಒಂದು ಎತ್ತಲಾಗಿದ್ದರೆ ಕೆಲಸ ಆಗ್ಬೇಕಾಗಿದ್ರೆ ಅವನಿಗೊಂದು ಫೋನ್ ಮಾಡಿದ್ರೆ ಸಾಕು, ಎಲ್ಲಿ ಹೆಲಿಕಾಪ್ಟರ್ ಕಳಿಸ್ತಂತೆ ಅಲ್ಲಿ ಹೆಲಿಕಾಪ್ಟರ್ ಕಳಿಸ್ತಾನೆ. ಎಲ್ಲಿಯಾದರೂ ದೇವಸ್ಥಾನ, ನಾವು ಒಂದ್ಸಲ ಕಾಶಿಗೆ ಹೋಗಿದ್ವಿ, 10 ದಿವಸ ಇದ್ವಿ. ನಾವು ಕೊನೆಗೆ ಫೋನ್ ಮಾಡಿದೆ, ನಾನು ರವಿವಾರ ದಿವಸ ಸಾಯಂಕಾಲ 5:15 ದರ್ಶನಕ್ಕೆ ಹೊಂಟೀನಿ, ನೀನು ವ್ಯವಸ್ಥೆ ಮಾಡಿದ್ರು. ನಾವು ಭೋಪಾಲದಲ್ಲಿದ್ದ. ಅಲ್ಲಿ DC ಫೋನ್ ಮಾಡಿ ಹೇಳಿದ, ನಾವು 23 ಮಂದಿ ಇದ್ದೀವಿ, ನಮ್ಮ ಜೊತೆಗೆ ಹಾಶಿಮು, ಕಾಶಿಮು ಎಲ್ಲರೂ ಇದ್ದರು. ಆಮೇಲೆ ನಾವು ಹೋದ್ವಿ. ಅಲ್ಲಿ ವ್ಯವಸ್ಥಾಪಕರು, ಪೊಲೀಸರು, PSIಗಳು ಹೇಳಿದ್ರು, ಇವತ್ತಿಲ್ಲಿ ಬಿಡ್ಲಿಕ್ಕೆ ಇದು ಇಲ್ರಿ, ರವಿವಾರದ ಕಗ್ಗು ಭಾಳ ಅದು, ನಮಗೆ ಗೊತ್ತಿಲ್ಲ, ನಾವು 5 ಮಂದಿನ ಬಿಡ್ತೀವಿ. ನಾವು 23 ಮಂದಿನ ಬಿಡ್ತಿದ್ರು, ಬಿಡ್ರಿ, ಎಲ್ಲಾದ್ರೂ ಬಿಡಬೇಡ. ಅಲ್ಲಿ ಕೂಡ DC ಫೋನ್ ಬಂತು. ಅಲ್ಲಿ ಅರ್ಥಾತ್ ಏನು ಅಂದ್ರೆ ಕಾಶಿ DC ಫೋನ್ ಬಂತು. ಹಿಂಗೆ ಅವ್ರು 23 ಮಂದಿನೂ ಒಳಗೆ ಬಿಟ್ಟಿದ್ದಾರೆ. ಅವ್ನು DC ತನ್ನ ಸುಧಾಮ್ ಖಾಡೆ ಅಂತ ಗೋಂದಾವಲೆಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ ಅಲ್ಲ. ಇಲ್ಲೂ ಬಂದೋಗ್ಯಾನೆ ಹೇಳ್ತು. ನೀವು ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಆ ಹುಡುಗ ಅವ್ರ ಮನೆ ಒಳಗೆ ಉಳಿದವ್ರೆಲ್ಲರೂ ರೊಟ್ಟಿಗನ್ನು ಕಟ್ಕೊಂಡು ಮುಂಜಾನೆ ಎದ್ದು ಕೂಡ ಹೊಲಕ್ಕೆ ಹೋಗವ್ರು. ಈ ಒಬ್ಬ ಹುಡುಗನ ಸಾಲಿಗೆ ಹಾಕಿದ್ರೆ ಅಥವಾ ಸಾಲಿಗೆ ಹಾಕಿ ಅವನು ಎಷ್ಟು ಓದ್ತಿದ್ದ. ನಾನು ಮುಂದೆ ಹೇಳ್ತಿದ್ದ ಗುರುಗಳ, ನಾನು 16-18 ತಾಸು ಓದ್ತಿದ್ದೆ ಅಂತೇಳಿ. ಆಮೇಲೆ ಅವ MBBS ಆದ, ಮಹಾರಾಷ್ಟ್ರಕ್ಕೆ ಫಸ್ಟ್ ಬಂದ. MD ಮಾಡಿದ, ಮಹಾರಾಷ್ಟ್ರಕ್ಕೆ ಫಸ್ಟ್ ಬಂದ. ಅವನು ಎರಡನ್ನೂ ಬಿಟ್ಟ. ಈಗ ಮಾತಾಡ IAS ಬಂದ, ಮಹಾರಾಷ್ಟ್ರಕ್ಕೆ ಫಸ್ಟ್ ಬಂದ. ಆಗಿಂದಾಗ ಉಜ್ಜಯಿನಿ DC ಆದ. ಇವತ್ತು ಅವನು ಪ್ರೈಮ್ ಮಿನಿಸ್ಟರ್ ಜೊತೆಗಿರ್ತಕ್ಕಂಥ DC, ಭೋಪಾಲದಲ್ಲಿ DC ಇದ್ದ. ಅವ್ನು ನಮಗೆ ಹೇಳ್ತಾನೆ, ಗುರುಗಳ ನೀವು ಮಧ್ಯಪ್ರದೇಶದಲ್ಲಿ ಬಂದರೆ ನಿಮ್ಮ ಫ್ಲೈಟ್ ಏನದ ಭೋಪಾಲದಲ್ಲೇ ಲ್ಯಾಂಡಿಂಗ್ ಆಗುತ್ತೆ. ಆಯ್ತಪ್ಪ ಅಂತ ಹೇಳಿ. ಎಷ್ಟು ಓದಿರ್ಬೋದು ಕಲ್ಪನೆ ಮಾಡಿ. MBBS ಬಿಟ್ಟ, MD ಬಿಟ್ಟ, IAS ಮಾಡಿ, ಒಂದಕ್ಕೊಂದು ಸಂಬಂಧ ಇಲ್ಲದ ವಿಷಯ. ಅರ್ಥಾತ್ ನಾವು ಮನಸ್ಸು ಮಾಡಿದರೆ ಬೇಕಾದ್ದು ಮಾಡೋದು. ಆದ್ದರಿಂದ ನಮಗೆ ಕಳಕಳಿ ಅನ್ನಿಸ್ತದೇನು, ನೀವೆಲ್ಲರೂ ಭವಿಷ್ಯದಲ್ಲಿ ಒಂದು ಅರ್ಥಾತ್ ಇಷ್ಟೋ ತನಕ ಹೆಬ್ಬಳ್ಳಿ ವಿಷಯವಾಗಿ ಸಾಕಷ್ಟು ಹೇಳಿ. ಹೆಬ್ಬಳ್ಳಿ ಅನೇಕ ದೃಷ್ಟಿಯಿಂದ ಪ್ರಸಿದ್ಧದ. ನಿಮಗೇನು ಆಶ್ಚರ್ಯ ಅನಿಸ್ಬೋದು, ಇಲ್ಲಿ ಒಬ್ಬರು ಚಿತ್ರಕಾರರು ಮಹಾರಾಜರ ಚಿತ್ರ ಬರೆದಾರ ಅವರೇ. ನಮ್ಮಲ್ಲಿ ಅವು ಫೋಟೋ ಅವ. 1908ನೇ ಇಸ್ವಿಯಲ್ಲಿ 5/9/1908ರಲ್ಲಿ ಮಹಾರಾಜರ ಫೋಟೋ ಬರೆದಾರ. ಅವರು ರೋಮದಲ್ಲಿ, ಇಲ್ಲಿಯವರ ಹೆಬ್ಬಳ್ಳಿಯವರ, ರೋಮದಲ್ಲಿ ಹರಪನಹಳ್ಳಿ ಅಂತ ಹೆಸರು ಒಂದು ಚರ್ಚಿನಲ್ಲಿ ಒಂದು ಕಿಟಕಿ ಚಿತ್ರ ಬರೆದಾರ. ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು. ಇವತ್ತಿಗೂ ಹೋಗಿ ಅಲ್ಲಿ ಜನರ ಕಿಟಕಿ ಬಾರ ತೆಗಿಲಿಕ್ಕೆ ಬರೀ ಇಲ್ಲಿಯವರು ಏನದ ಹಗ್ಗ ಗುದ್ದಿ ಅಥವಾ ಕಣ್ಣಿ ಮಾಡಲಿಕ್ಕೆ ದಿಲ್ಲಿ ತನಕ ಪ್ರಸಿದ್ಧರಿದ್ರು. ಪುಣೆದೊಳಗೆ ಇಲ್ಲಿಯವರೇ ಒಬ್ಬರು ಏನಿದ್ರು ಅಂದ್ರೆ ಮೊದಲನೇ ಡೀನ್ ಪುಣೆದೊಳಗೆ ಆಗಿದ್ರು. ಅವ್ರು ಹೆಬ್ಬಳ್ಳಿಯವರೇ ಇದ್ರು. ಹೆಬ್ಬಳ್ಳಿ ಇದು ಏನು ಸಾಮಾನ್ಯ ಇಲ್ರಿ. ಅಂಥ ಒಂದು ಲೀಸ್ಟ್ ನಿಮ್ಮದು ಹೆಸರು ಬರಬೇಕು. ನೀವು ಸಹಿತ ಅಹೋರಾತ್ರ ಅಭ್ಯಾಸ ಮಾಡಬೇಕು.
ಅದರೊಳಗಿಂದ ನಮ್ಮ ಭವಿಷ್ಯ ನಿರ್ಮಾಣ ಆಗ್ತದೆ. ಇಲ್ಲದೆ ಇದ್ರು ಬಹಳ ಮುಂದೆ ಭವಿಷ್ಯದಲ್ಲಿ ಬಹಳ ಪಶ್ಚಾತ್ತಾಪ. ಆವಾಗ ಓದಲಿಲ್ಲ, ಬರೀ ಆಟ ಆಡೋದು, ಅದು ಇದು ಲಘುದು ಕಲಿದು ಇಷ್ಟೊಂದು ಪಾಪ ಅವ್ರು ಎಷ್ಟೊತ್ತು. ಇಂಥ ಸಮಯದಲ್ಲಿ ನಾವು ಹೆಂಗೆ ಕೂಡಬೇಕು ಅಂದ್ರೆ ಅಗದಿ ತದೇಕ ದೃಷ್ಟಿಯಿಂದ ತದೇಕ ಲಕ್ಷ್ಯಪೂರ್ವಕವಾಗಿ ಯಾರು ಏನು ಹೇಳ್ತಾರೆ ಏನು ಕೇಳ್ತಾರೆ ಅನ್ನೋ ಕಡೆ ಲಕ್ಷ್ಯ ಕೊಡಬೇಕು. ಯಾವಾಗ ನಾವು ವಿಷಯವನ್ನು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಗ್ರಹಣ ಮಾಡಬಹುದು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ನಮಗೆ ನಿಮ್ಮೆಲ್ಲರ ಬಗ್ಗೆ ಅಭಿಮಾನ ಅನ್ನಿಸ್ತದೆ, ಹೆಬ್ಬಳ್ಳಿ ಬಗ್ಗೆನೇ ಅಭಿಮಾನ ಅನ್ನಿಸ್ತದೆ. ನಮ್ಮದು ಕಳಕಳಿ ಅದು ನಾವು ಯಾವ ಕ್ಷೇತ್ರದಲ್ಲಿ ಫೀಲ್ಡ್ನಲ್ಲಿ ಕೆಲಸ ಮಾಡಲಿಕ್ಕೆ ಹತ್ತೀವಿ ಅದಕ್ಕನುಸಾರವಾಗಿ ಇವತ್ತು ಇಲ್ಲಿ ಅನೇಕ ಪ್ರಕಾರದಿಂದ ಸಮಾಜಕ್ಕೆ ನಾವು ಎಷ್ಟು ಶಕ್ಯ ಅದನ್ನು ಅಷ್ಟು ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಾಗಿ ಭವಿಷ್ಯದಲ್ಲಿಯೂ ಸಹಿತ ಯಾವಾಗಲೂ ಈ ಶಾಲೆ ಬಗ್ಗೆ ಎಲ್ಲ ಶಾಲೆಗಳ ಬಗ್ಗೆ ನಮಗೆ ಎಲ್ಲ ದೃಷ್ಟಿಯಿಂದಲೂ ನಮಗೆ ಕಳಕಳಿ ಇದೆ, ನಮ್ಮದು ಭಾವನಾ ಇದೆ, ಪ್ರೇಮದ. ಯಾವಾಗಾದರೂ ಏನಾದರೂ ಒಂದು ಅವಶ್ಯಕತೆ ಅನಿಸಿದ್ರೆ ನೀವು ಅವಶ್ಯವಾಗಿ ಕೇಳಿ ಕಡ್ಡಿ ಇಲ್ಲ ಅಥವಾ ನಾವು ಅದು ನಮ್ಮ ಜೊತೆ ಮಾತಾಡಿದರೂ ಸಾಕು. ಈ ರೀತಿಯಾಗಿ ನಾವು ನೀವು ಕೂಡಿಕೊಂಡು ನಾವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದ್ದರೂ ಸಹಿತ ಶಿಕ್ಷಣದ ಮಹತ್ವೇನು, ವಿದ್ಯೆಯ ಮಹತ್ವೇನು ಜೀವನದಲ್ಲಿ ಅನ್ನೋದರ ಕಲ್ಪನಾ ಇರೋದರಿಂದಾಗಿ ನೀವೆಲ್ಲರೂ ಆ ದಿಶೆಯಲ್ಲಿ ಬಹಳಷ್ಟು ಓದಬೇಕು, ತಿಳ್ಕೋಬೇಕು. ನಾವು 8th ಹಿಡ್ಕೊಂಡು BSc 1 ತನಕನೂ ಒಂದು ಮ್ಯಾಥಮೆಟಿಕ್ಸ್ ಪೇಪರ್ನಲ್ಲಿ ಅಲ್ಜಿಬ್ರಾ, ಜಾಮೆಟ್ರಿ, ಮ್ಯಾಥಮೆಟಿಕ್ಸ್ 100ಕ್ಕೆ 1 ಮಾರ್ಕ್ಸು ಕಡಿಮೆ ತೊಗೊಂಡಿದ್ದಿಲ್ಲ. ಅವತ್ತೇನು BSc 1 ಜಾಮೆಟ್ರಿ ಓದಿದ್ವಿ, ಅದ್ರ ಮೇಲೆ ಇವೆಲ್ಲ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ವಿ. ಒಬ್ಬರು ಇಂಜಿನಿಯರ್ ಇಲ್ಲ, ಆರ್ಕಿಟೆಕ್ಟ್ ಇಟ್ಕೊಳ್ತಾ ಇದ್ವಿ. ಹಂಗೆ ನಮ್ಮ ಭವಿಷ್ಯ ಉಜ್ವಲ ಆಗಬೇಕು. ಆ ದೃಷ್ಟಿಯಿಂದ ಇವರೆಲ್ಲರೂ ನಿಮ್ಮ ಬಗ್ಗೆ ಎಷ್ಟೊಂದು ಕಳಕಳಿಯಿಂದ ಇದನ್ನೆಲ್ಲ ಮಾಡಿದ್ದಾರೆ. ಇವತ್ತು ಸ್ನೇಹ ಸಮ್ಮೇಳನ, ಮೊನ್ನೊಂದು ಸ್ನೇಹ ಸಮ್ಮೇಳನಕ್ಕೆ ಹೋಗಿದ್ವಿ ಮುರುಕವಾಡದಲ್ಲಿ. ಇವತ್ತು ನಮಗೆ ಹಿಂಗೆ ಅನೇಕ ಕಡೆ ಹೋಗ್ಬೇಕಾಗಿ ಬರ್ತದೆ. ಅದು ಇವತ್ತು ಒಂದು ಕಡೆಗೆ ಅಲ್ಲಿ ವಾಸ್ತುಶಾಂತಿಗೆ ಹೋಗ್ಬೇಕಾಗಿದೆ. ಅದೇ ರೀತಿಯಾಗಿ ನಿಗದಿಯವರು ದ್ಯಾಮೋದುರ್ಗವನ ಜಾತ್ರೆ ಹೆಂಗೆ ಮಾಡ್ತಾಯಿತ್ತು. ನಾನು ನಿಮ್ಮ ಸಮಯ ಬಹಳಷ್ಟು ನಾನು ತೊಗೊಂಡು ಮಾತಾಡಿದೆ. ಆ ಭಗವಂತ, ಸರಸ್ವತಿ, ಆ ಭಗವಾನ್ ಅರ್ಥಾತ್ ಏನು ಅಂದ್ರೆ ಸದ್ಗುರುಗಳು ನಮ್ಮನ್ನು, ನಿಮ್ಮನ್ನು ಮತ್ತು ಎಲ್ಲ ಅಧ್ಯಾಪಕರನ್ನು ಮತ್ತು ಎಲ್ಲ ಗ್ರಾಮಸ್ಥರನ್ನು, ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿನಿಯರನ್ನು ಅನುಗ್ರಹಿಸಲಿ, ಆಶೀರ್ವದಿಸಲಿ ಅಂತ ಹೇಳಿ ಸದ್ಗುರುನಾಥ ಮಹಾರಾಜ್